ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಪೆಷಲಾಗಿ ಮತ್ತು ಹಾಗೆ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ವ್ಲಾಗ್ ಹಾಕ್ತಾಯಿದ್ದೀನಿ. ಅದು ನಾನಿರಲ್ಲ ಆ ವ್ಲಾಗಲ್ಲಿ. ಆ ವ್ಲಾಗ್ ಫುಲ್ ನಮ್ಮ ಮಮ್ಮಿ ಡ್ಯಾಡಿ ಇರ್ತಾರೆ. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾವ ಪ್ಲೇಸಲ್ಲಿದ್ದಾರೆ, ಏನು ಅದೆಲ್ಲ ನಿಮಗೆ ತೋರಿಸ್ಕೊಡ್ತಾರೆ. ಅಲ್ಲಿನ ಸ್ಪೆಷಾಲಿಟಿ ಏನು ಅಥವಾ ಅವರು ಫಾರ್ಮ್ ಹೌಸಲ್ಲಿ ಏನೇನು ಹಾಕಿದ್ದಾರೆ ಅದೆಲ್ಲವೂ ನಿಮ್ಗೆ ಹೇಳಿ ಹೋಗಿ ನೋಡ್ಕೊಬನ್ನಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಏನಾದರೂ ಡಿಫ್ರೆಂಟಾಗಿ ಇನ್ನೂ ಏನಾದರೂ ಮಾಡಬೇಕು ಅಂತಿದೆ. ಹೋಗಿ ನೋಡ್ಕೊಬನ್ನಿ. ಹಲೋ, ಗುಡ್ ಮಾರ್ನಿಂಗ್. ಇದು ನಮ್ಮ ತೋಟ ನೋಡಿ, ಎಂಟ್ರೆನ್ಸ್ ಇದು. ಬಾಗಿಲು ತೆಗಿತಾ ಇದ್ದೀನಿ. ಇಲ್ಲಿ ಏನೇನು ಗಿಡ ಹಾಕಿದೆ ಗೊತ್ತಾ? ತೆಂಗು, ಮಹಾಗಣಿ, ಆಮೇಲೆ ಬಾಳೆ, ಹಣ್ಣಿನ ಗಿಡಗಳು ಎಲ್ಲ ಹಾಕಿದ್ದೀವಿ. ನಾವು ಅಲ್ಲೊಂದು ನಮ್ಮದು ಚಿಕ್ಕದಾಗಿ ಮನೆ ಇದೆ, ಅದ್ರ ಪಕ್ಕದಲ್ಲಿ ಒಂದು ಮನೆ ಕಟ್ತಾ ಇದ್ದೀವಿ. ಮತ್ತು ಇಲ್ಲಿ ಹಲಸು, ಮಾವು, ವಾಟರ್ ಆಪಲ್ಲು, ಸ್ಟಾರ್ ಫ್ರೂಟು ನೋಡಿ. ಸ್ಟಾರ್ ಫ್ರೂಟು ತುಂಬ ಬಂದೈತಿ ಗಿಡದಲ್ಲಿ. ಎಷ್ಟು ಜನಕ್ಕೆ ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿ ತಿಂದು. ಇನ್ನೂ ನೋಡಿ ಎಷ್ಟೊಂದು ಬಂದಿದೆ. ಸಖತ್ತಾಗಿದೆ ಹಣ್ಣುಗಳು ಮಾತ್ರ, ಸ್ವೀಟಾಗಿದೆ. ಮತ್ತು ಇಲ್ಲಿ ಪಪ್ಪಾಯ ಹಾಕಿದ್ದೀವಿ. ನೆನ್ನೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಕೆಲವು ಗಿಡಗಳು ತಂದಿದ್ದೀವಿ. ರೀ ಇದೇನು ಗಿಡ ರೀ? ಮೆಕೆಡೋಮಿಯಾ. ಅದು ಆಲ್ರೆಡಿ 40 ಗಿಡ ಇದೆ ನಮ್ಮ ತೋಟದಲ್ಲಿ, ತಂದಿದ್ದೀವಿ. ಆಮೇಲೆ ಇದು ವಿಯೆಟ್ನಾಂ ವೆರೈಟಿ ಆರೆಂಜ್ ಪ್ಲಾಂಟ್. ಇದು ಮೋಸಂಬಿ. ಇದು ರೀ, ಇದು ಬಂದು ಚೆರ್ರಿ. ಇದೆಲ್ಲ ಕಾಯಿ ಇತ್ತಲ್ವ ಇದರಲ್ಲಿ? ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ನೋಡಿ ಇದೆ ಚೆರಿ. ಇದು ಬಂದು ತಲಾರಿ ಮಾಡ್ಲದು ವಾಟರ್ ಆ್ಯಪಲ್. ಮತ್ತು ವಾಟರ್ ಆ್ಯಪಲ್ ಇದೆ, ಇದು ವೆರೈಟಿ ಆಗಿರೋದ್ರಿಂದ ಇದನ್ನು ತಗೊಂಡಿದ್ದೀವಿ. ಆಯಿತಾ? ಇಲ್ಲಿ ನೋಡ್ರಿ ವಾಟರ್ ಆ್ಯಪಲ್. ಇಲ್ಲಿ ನೋಡಿ, ಇದೆಲ್ಲ ಇನ್ನೂ ಪಿಂದೆಗಳು. ಏನಂತಾರೆ ಇದೆಲ್ಲ? ಪಿಂದೆಗಳು ತಾನೆ? ಹೌದು. ಇದು ತುಂಬ ಬಂದಿತ್ತು ಓದ್ಸತಿ ಅಲ್ವಾ? ಓದ್ಸತಿ ಅಂದರೆ ಒಂದು ತಿಂಗಳ ಹಿಂದ್ಗಡೆ. ಹೌದು, ಒಂದು ತಿಂಗಳ ಹಿಂದ್ಗಡೆ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ಇದೇ ಥರ ಹಣ್ಣೋದು ನೋಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸ್ವೀಟಾಗಿರುತ್ತೆ ಹಣ್ಣು, ನೋಡೋಕ್ಕೆ, ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಹಣ್ಣು. ಇನ್ನೂ ತೋರಿಸ್ಕೊಡ್ಬೇಕು, ಇಲ್ಲಿ ತೋರಿಸಿಲ್ಲ. ಇಲ್ಲಿ ನೋಡಿ ಮಹಾಗಣಿ. ನಮ್ಮದೊಂದು ಪುಟ್ಟದಾದ ಕಾರು. ವೆರೈಟೀಸ್ ಆಫ್ ತುಂಬ ವೆರೈಟೀಸ್ ಇದೆ ಹಣ್ಣಿನ ಗಿಡ. ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಗೋಲ್ಡನ್ ಲೇಡಿ ಅಂತ ಹೇಳ್ಬಿಟ್ಟು ಪಪ್ಪಾಯ ಹಾಕಿದ್ದೀನಿ. ಎಲ್ಲ ಹಾಕಿದ್ದೀನಿ, ಮೊಸರು ಹಾಕಿ ಎಲ್ಲ ಹಾಕಿ ಇಷ್ಟು ಚೆನ್ನಾಗಿ ಬಂದಿದೆ. ಅದು ಅಷ್ಟೇ ಹೋಗ್ಬಿಟ್ಟಿತ್ತು. ಇದರಲ್ಲೇನು ವಿಶೇಷ ಅಂದರೆ, ನಮ್ಗೆ ಇದನ್ನು ಕೊಟ್ಟಿದ್ದು ಮಿರಾಕಲ್ ಫ್ರೂಟ್ ಅಂತ ಕೊಟ್ಟರು. ಇಲ್ಲಿ ನೋಡಿದ್ರೆ ಮಲ್ಲಿಗೆ ಹೂವು. ನಾವು ಅಷ್ಟು ದದ್ದಿಮ್ರು, ಮಿರಾಕಲ್ ಫ್ರೂಟ್ ಪ್ಲ್ಯಾಂಟ್ಗೂ ಮಲ್ಲಿಗೆ ಹೂವು ಪ್ಲ್ಯಾಂಟ್ಗೂ ಡಿಫ್ರೆನ್ಸೇ ಗೊತ್ತಾಗಿಲ್ಲ ನಮಗೆ. ಎತ್ಕೊಂಬಂದು ಹಾಕಿದ್ರೆ ಮಲ್ಲಿಗೆ ಹೂವು. ಇದು ಬಾಳೆ ಇದೆ. ನಾವು ಹಾಕಿದ್ವಲ್ಲ, ಹೇಳಿದ್ರಲ್ಲ ನೀವು, ಮೆಕೆಡೋಮಿಯಾ. ಈ ಥರದ್ದು ಎಷ್ಟು ಗಿಡ ಇದೆ ಇವಾಗ ನಾವು ಹಾಕಿ? ನಮ್ಮ ತೋಟದಲ್ಲಿ 40 ಗಿಡ ಇದೆ. 40 ಗಿಡ ಇದೆ. ಮತ್ತು ಇದು ಮಾವು ಬಂದಿದೆ. ಆಲ್ರೆಡಿ ಒಂದು ಸತಿ ನನ್ನ ಮೊಮ್ಮಗ ಕಿತ್ತಿದೆ 3 ಹಣ್ಣು. ಇವಾಗ ನೆಕ್ಸ್ಟು ಇನ್ನು 3 ಇದೆ. ನೋಡಿ, ಮಾವು ಬಂದಿದೆ ನಮ್ಮ ತೋಟದಲ್ಲಿ. ಅಲ್ಲಿ 2 ಇದೆ. ಹೊಸತಿ ನನ್ನ ಮೊಮ್ಮಗ ಬಂದಾಗ ಎಲ್ಲ ಕಿತ್ಕೊಂಡ್ಬಂದು ಅಮ್ಮ ತಗೋ ಅಂತ ಕೊಡ್ತಿದ್ದ. ಚಟ್ನಿ ಮಾಡಿದ್ದಾಯ್ತು ಅದರಲ್ಲಿ. ಇದನ್ನು ತಿಳಿಸ್ಕೊಡಿ. ಮಿಯಾಜಾಕಿ ಅಂತ ಮಾವಿನ ಹಣ್ಣಿನ ಗಿಡ. ಇದೆಷ್ಟಂತೆ kg? ಈಗ ನಾವು ಹಾಕಿದಾಗ ಹೇಳ್ತಾ ಇದ್ರೆ 2,70,000 ಒಂದು kg ಹಣ್ಣು ಅಂತ ಹೇಳ್ಬಿಟ್ಟು. ಇವಾಗ ಆಂಧ್ರ ಪ್ರದೇಶದಲ್ಲಿ ಯಾರೋ 1 kg ಮಾವಿನ ಹಣ್ಣು 1 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದಾರಂತೆ. ಇದು ನಾವೇನು ಸೇಲ್ ಮಾಡೋದಕ್ಕೇನಿಲ್ಲ, ಮನೆಗೆ ನಮ್ಮ ಸ್ನೇಹಿತರಿಗೆ. ಇದು ಸೀತಾಫಲ. ನಮ್ಮ ತೋಟ ಸೀತಾಫಲ ಚೆನ್ನಾಗಿದೆಯಲ್ಲ ಸುಮಾ? ಸಪೋಟ. ಇಲ್ಲಿ ನೋಡ್ರಿ, ಇಲ್ಲಿ ಸೀತಾಫಲ ಎಷ್ಟೊಂದು ಬಿಟ್ಟಿದೆ. ಸಪೋಟ. ಇದು ಸಪೋಟ. ನೋಡಿ, ಇದ್ರಲ್ಲಿ ಸಖತ್ತಾಗಿ ಕಾಯಿಗಳು ಬಿಡ್ತಾ ಇದ್ದಾರೆ ಇವಾಗ. ಹೌದೌದು. ನೋಡಿ ಎಷ್ಟು ಚೆನ್ನಾಗಿದೆ ಅಪ್ಪ. ದೇವ್ರು ನಮಗೆ ಸ್ತೋತ್ರವಾಗಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಮೇಲೆ ನಿಂಬೆ ಗಿಡ.
ಎಷ್ಟು ಹಾಕಿದೀವಿ ರೀ ನಿಂಬೆ? ಒಂದು 50 ಹಾಕಿದ್ದೀವಿ. ಒಂದು 50 ನಿಂಬೆ ಇದೆ. ಇದೇನು ಗಿಡ ರೀ? ಇದು ಲಕ್ಷ್ಮಣ ಫಲ ಅಂತಾರೆ. ತಿಂದಿದ್ದೀವಿ ಆಲ್ರೆಡಿ. ಇದ್ರ ತಿಂದಿಲ್ಲ. ಹೌದಾ? ತಿಂದಿಲ್ಲ. ಇದನ್ನು ತಿಂದಿ. ಇದು ರಾಮಫಲ. ಅಲ್ಲಿ ನೋಡಿ, ಇದೆಲ್ಲ ಇದೆ. ಅಲ್ಲಿ ನೋಡಿ ಕಾಯಿಗಳಿದೆ. ಇದೆ. ಅಲ್ಲಿ ಕಡೆ ದಪ್ಪನೇ ಇದೆ. ಹಾಂ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಎರಡು ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟದ ನಲ್ಲಿಕ. ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತರುವೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆಡಿದ್ದು. ಅದು ಮಾಮೂಲಿ ಮನೇಲಿ ತಿಂತೀವಲ್ಲ ಆ ಟೈಪ್ ನೆಲ್ಲಿಕಾಯಿ ಅನಿಸುತ್ತದೆ. ಹೌದು, ಇದು ಮಿಡಿ ಮಾವಿನಕಾಯಿ. ಮಿಡಿ ಬಂದಿದೆ. ಹಾಂ, ಇಲ್ಲಿ ಬಂದಿದೆ. ಎಲೆ ಎತ್ತಿ ಇದು ಬೆಲ್ಲಕ್ಕೆ. ಒಂದು ನಿಮಿಷ, ನೀವು ಕೈ ಬಿಡಿ. ಅಲ್ಲ, ಬಂದ್ಬಿಟ್ಟಿದೆ ಇವತ್ತು. ಇಲ್ಲಿನೂ ಇದೆ ನೋಡಿ, ತುಂಬ ಬರ್ತಾ ಇದೆ. ಬರಲಿ. ಇದು ಹೆಚ್ಚು ಕಡಿಮೆ ಹಾಕಿ ಒಂದು 8 ತಿಂಗಳಾಗಿದೆ ಅಷ್ಟೇ. ಗಿಡ ಕೊಡ್ತಾ ಇದೆ. ಸುತ್ತ ಮಹಾಗಣಿ ಹಾಕಿದ್ದೀವಿ ಮತ್ತು ನಿಂಬೆ ಹಾಕಿದ್ದೀವಿ. ತೋಟ ಸುತ್ತ ಇಲ್ಲಿ ಕಡ್ದ್ಬಿಡಿ ನೀಟಾಗಿ. ಹೆಂಗೆಂಗೋ ಕಡ್ದಿದ್ದೀರಾ. ಇದ್ರ ಮೇಲೆ ಕಡಿಮೆ ನಿಂಬೆ. ಇದು ನಾಟಿ ನಿಂಬೆ ಅಲ್ವಾ? ಹೌದ್ರಿ, ಇದು ನಾಟಿ ನಿಂಬೆ. ಇದು ನಾಟಿ ಜಾಸ್ತಿ ಮುಳ್ಳಿರತ್ತೆ ಇದರಲ್ಲಿ. ಇದೇನು ಗಿಡ? ಶ್ರೀಗಂಧ. ಎಷ್ಟು ಗಿಡ? ಒಂದು 500 ಇರ್ಬೇಕು ನಮ್ಮ ತೋಟದಲ್ಲಿ. ಮೆಹಂದಿ ಗಿಡ ತೋರಿಸಿ ಬನ್ನಿ. ಚೆನ್ನಾಗಿ ಬಂದಿದೆಲ್ಲ. 2 ತಂದಿದ್ವಿ, ಒಂದು ಹೋಗ್ಬಿಟ್ಟೈತೆ. ಹೌದಾ? ಮೊನ್ನೆ ಒಂದು ತರಬೇಕಾಗಿತ್ತು. ಮತ್ತೆ ಸಾಕಲ್ವಾ ಮೆಹಂದಿಗೆ? 28 ಸತಿ ಚಿಗುರಿದೆ, 28 ಸತಿ ಹೋಗಿದೆ. ನಾವು ಇದ್ದಾಗ ನೀರು ಬಿಡ್ತೀವಿ. ಈ ಥರ ತೊಂದರೆ ಆಗ್ತದೆ. ಸರಿಯಾಗಿ ತೆಗೆದ್ಬಿಟ್ಟು ಇಲ್ಲಿ ಬೇರೆ ಗಿಡ ಹಾಕಬೇಕು. ಇಲ್ಲಿ ಮೆಕಡೋಮಿ. ಲೀಚಿಗೆ ಈ ಜಾಗ ಎಲ್ಲಿ ನೋಡಿದ್ದೀರಾ? ಲೀಚಿ ಹಾಕಕ್ಕೆ. ಲೀಚಿ ಅಲ್ಲಮ್ಮ, ಅದು ಯಾವುದು? ವಾಟರ್ ಆಪಲ್. ಇಲ್ಲೇ ಹಾಕೋಣ ಬಿಡು, ಇನ್ನೂ ಇದೆ ವೆರೈಟಿ. ವಾಟರ್ ಆಪಲ್ ರೀ, ಚೆರಿನ ಏನು ಚಿಕ್ಕದಾಗ ನಾವು ನೆನ್ನೆ ತಂದ್ವಲ್ಲ, ಇಲ್ಲೇ ಹಾಕೋಣ ಬಿಡು. ಚೆರಿ ಅದು ಗಿಡ ಆಗುತ್ತೆ. ಏನು ದೊಡ್ಡದು? ಮಾಮೂಲಿ ದೊಡ್ಡದಾಗೇನು ಗಿಡ ಆಗಲ್ಲ. ಮಾವಿನ ಹಣ್ಣು ಗಿಡ ಈಗ ನಮ್ದು ಏನು ಸೈಜ್ ಇದೆ ಆ ಸೈಜ್ ಆಗುತ್ತೆ ಅಷ್ಟು. ಜಾಗ ಏನೇ ಆಗಲಿ ಸ್ವಲ್ಪ ದೊಡ್ಡದಾಗಿದ್ದು ಸರಿ. ಇದು ಮಸಾಲೆ ಅಲ್ಲ, ಲೀಚಿನಾ? ಮಸಾಲೆದು ಇದೇ ಥರ ಇರುತ್ತಲ್ಲ. ಮಸಾಲೆದು ನಮ್ಮ ತೋಟದಲ್ಲಿ ಬರ್ತಾ ಇಲ್ಲಮ್ಮ ಸರಿಯಾಗಿ. ಇದು ನೋಡಿ ಮೆಕೆಡೋಮಿ. ಮತ್ತೆ ಇಲ್ಲಿದೆ ಅದು ಇದು ಮೋಸಂಬಿ. ದೇವನಹಳ್ಳಿ ಚಕ್ಕೋತ. ನಮ್ಮ ದೇವನಹಳ್ಳಿದು ಫೇಮಸ್ ಚಕ್ಕೋತ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಜ್ಜಿಗೆ ತೊಗೊಂಡೋಗ್ತಾಯಿದ್ದೆ ದೇವನಹಳ್ಳಿ ಬಸ್ ಸ್ಟಾಪಿಂದ. ಶುಗರ್ ಇರೋದಕ್ಕಿಂತ ಚಕ್ಕೋತ ಅಂತ ತೊಗೊಂಡೋಗ್ತಾ ಇದ್ದೆ. ಅಷ್ಟು ಒಳ್ಳೆಯದ ಶುಗರ್ಗೆ? ಹೌದು. ಕಹಿ ಇರುತ್ತೆ ಸ್ವಲ್ಪ. ರೀ ಹಣ್ಣಾಗಿದೆ ರೀ ಅಲ್ಲಿ ನೋಡ್ರಿ. ನೋಡಮ್ಮ, ನಾನು ನೋಡೇ ಇಲ್ಲ ನೋಡಿ. ಇದು ಗರಿ ಪಕ್ಕಕ್ಕೆ ಬಂದಿದ್ದಕ್ಕೆ ನೋಡ. ಅಯ್ಯೋ, ಹಣ್ಣು ಆಗಿದೆ. ತೆಗಿಯೋಣ? ಹೆಂಗೆ ತೆಗೆಯೋದು? ಸ್ಟೂಲ್ ತರಬೇಕು. ಸ್ಟೂಲ್ ತಂದ್ಬಿಟ್ಟು ತೆಗಿಬೇಕು. ಚೆನ್ನಾಗಿ ಹಣ್ಣಾಗಿದೆ. ಗೋಡಂಬಿ ಹಣ್ಣು ನೆನ್ನೆ ತೆಗ್ದಿದ್ದೀನಿ. ನೆನ್ನೆ ಇಷ್ಟೊಂದು ತೆಗ್ದಿದ್ದೀನಿ. ಗೋಡಂಬಿನೂ ಒಂದಿಷ್ಟು ಬಂದಿದೆ. 1 kg ಅಷ್ಟು. ಅದೇ ನಮ್ಮ ಮೊಮ್ಮಕ್ಕಳಿಗೆ ಒಂದು 15 ದಿವಸಕ್ಕೆ ಮೋಸ ಇಲ್ಲ ಗೋಡಂಬಿ. 1 kg ಅಷ್ಟು ಬಂದಿದೆ. ಹೌದಾ? ಇದು ಹಣ್ಣು ತೆಗಿಯೋಣ. ಇಲ್ಲಿ ಬನ್ನಿ. ಇದು ನಮ್ಮ ಬೋರು. ಮೊನ್ನೆ ತಾನೇ 1.5 ಲಕ್ಷ ಖರ್ಚು ಮಾಡೋದಲ್ಲಮ್ಮ. ಹೊಸ ಪೈಪು ಬೋರು ಎಲ್ಲ ಹಾಕಿದ್ದೀವಿ. ಇವಾಗ ನೀರು ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ದೇವರ ಆಶೀರ್ವಾದ. ಇದು ನಮ್ಮ ತೋಟ 2 ಎಕರೆ ಇದೆ. ಇನ್ನೂ ಏನೇನೋ ಮಾಡಬೇಕಂತ ಆಸೆ. ನೋಡೋಣ ದೇವರ. ಅಂಜೂರದ ಹಣ್ಣಿದು. ಅಂಜೂರದ ಹಣ್ಣು ಇದೇ ಥರ. ಇವತ್ತು ಇರಲ್ಲ ರೀ. ಇದಕ್ಕೆ ಬಟ್ಟೆ ಕಟ್ಟಿದರೆ ನಮ್ಗೆ ಸಿಗುತ್ತೆ. ಇಲ್ಲೊಂದಿದೆ. ಇರಲಿ ಬಿಡಮ್ಮ, ಪ್ರಾಣಿ ತಿನ್ನತ್ತಾನೆ, ಪಕ್ಷಿ ತಿನ್ನತ್ತಾನೆ. ನಾವು ಒಂದು ತಿನ್ನೋಣ ಅಂತ ಅಷ್ಟೇ. ಇರಲಿ, ನಮ್ಗೆ ತಿನ್ನೋ ಋಣ ಇದೆ, ತಿಂತೀವಿ. ಇದನ್ನು ಅಷ್ಟೇ. ಏನಿದೆ? ರಾಮಫಲ. ಇದು ಏನಕ್ಕೆ ಉಪಯೋಗ ಅಂದರೆ ಕ್ಯಾನ್ಸರ್ ಪೇಷಂಟ್ಗೆ ಈ ಎಲೆನಲ್ಲೇ ಸೂಪ್ ಕಷಾಯ ಮಾಡಿಕೊಂಡ್ರು, ಕಷಾಯ ಮಾಡ್ಕೊಂಡು ಕುಡಿದ್ರೆ 3rd ಸ್ಟೇಜು 4th ಸ್ಟೇಜ್ ಇರೋರಿಗೆಲ್ಲ ಕ್ಯೂರಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಹಣ್ಣು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಹೌದು. ಇನ್ನು ಪಪ್ಪಾಯದಲ್ಲಿ ಪಪ್ಪಾಯ ಬಂದಿದೆ ರೀ. ಏನು ಸ್ವೀಟ್ ಆಗಿರುತ್ತೆ ಗೊತ್ತಾ? ನಮ್ಮ ನುಗ್ಗೆ ಅದು ರೀ. ನೀವು ನುಗ್ಗೆ ಗಿಡ ಕಡಿಬಾರ್ದು. ಇದು ಮುಂದೆ ನೋಡಿ ಎಷ್ಟು ಬಂದಿದೆ. ಇಲ್ಲ, ನಿಂಬೆಹಣ್ಣು ಚೆನ್ನಾಗಿ ಈಲ್ಡ್ ಬರ್ತಾ ಇದೆ. ಬರೋ ವರ್ಷಕ್ಕೆ ಮೇ ಬಿ ನಮಗೆ ಮಾರಾಟಕ್ಕೆ ಅನುಕೂಲ ಆಗತ್ತಿದು. ಬಾಯ್ ವೀಕ್ಷಕರೇ.